ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು. ಬರ್ದಿರೋದು ಎಸ್ ಜಯಕ್ಷರಿಕರ್ ಭಾಗ 1. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಹರಿಯಾಲಿ ಕಬಾಬ್ ಆಗುತ್ತೀರಾ ಅನ್ನೋ ಚಾಪ್ಟರ್. ತುಂಬಾ ಚೆನ್ನಾಗಿದೆ. ಸೊ ಇದನ್ನ ನೋಡೋಣ ಏನಿದೆ ಅಂತ. ಶಾಲೆಯಲ್ಲಿ ಕೇಳಿದ್ದ ಕತೆ ಅಂದ್ರೆ ಎಸ್ ಷಡಕ್ಷರಿಕರ್ ಇದಾರಲ್ವಾ, ಅವ್ರ ಸ್ಕೂಲಲ್ಲಿ ಕೇಳಿದ ಕತೆ ಅಂದ್ರೆ ಅದನ್ನ ಅವರು ಒಂದು ಚಾಪ್ಟರ್ ಆಗಿ ಬರ್ದಿದ್ದಾರೆ. ಏನಂತ ನೋಡೋಣ. ಬಾಲಕನೊಬ್ಬನಿಗೆ ಹದ್ದಿನ ಮೊಟ್ಟೆ ಸಿಕ್ಕಿತು. ಹದ್ದಿನ ಮೊಟ್ಟೆ ಇರುತ್ತಲ್ವಾ, ಅದು ಒಂದು ಹುಡುಗನಿಗೆ ಸಿಕ್ತು. ಆತ ಅದನ್ನು ತನ್ನ ಮನೆಯ ಕೋಳಿಗೂಡಿನಲ್ಲಿ ಇಟ್ಟ. ಅವ್ರ ಮನೇಲಿ ಕೋಳಿಗೂಡು ಇರುತ್ತೆ, ಆಲ್ರೆಡಿ ಅಲ್ಲಿ ಆ ಕೋಳಿ ಇಟ್ಟಿರೋ ಮೊಟ್ಟೆಗಳು ಇರುತ್ತೆ. ಅದ್ರ ಮಧ್ಯೆ ಇವನೇನ್ ಮಾಡ್ದ, ತಗೊಂಡೋಗಿ ಈ ಹದ್ದಿನ ಮೊಟ್ಟೆಯನ್ನು ಸಹ ಇಟ್ಟ. ಮೊಟ್ಟೆ ಒಡೆದು ಹದ್ದಿನ ಮರಿ ಹೊರಬಂತು. ಅದರ ಸುತ್ತ ಎಲ್ಲ ನಾಟಿ ಕೋಳಿ ಮರಿಗಳೇ ಇದ್ವು. ಆ ಕೋಳಿ ಮೊಟ್ಟೆಗಳು ಮರಿ ಆದ್ವು, ಇದು ಮರಿ ಆಯ್ತು. ಸೊ ಇದೀಗ ಏನ್ ಮಾಡ್ತು, ಹದ್ದಿನ ಮರಿ ಕೋಳಿ ಮರಿ ಜೊತೆನೆ ಆಟ ಆಡೋಕೆ ಬೆಳೆಯಕ್ಕೆ ಶುರು ಮಾಡ್ತು. ಹದ್ದಿನ ಮರಿ ಕೂಡ ನಾಟಿ ಕೋಳಿ ಮರಿಗಳಂತೆ ನಡೆದಾಡುತ್ತಿತ್ತು. ತಿಪ್ಪೆ ಕೆದರುತ್ತಿತ್ತು. ಕಾಳು ಕಡ್ಡಿ ಸಿಕ್ಕರೆ ತಿನ್ನುತ್ತಿತ್ತು. ಕೊಕ್ಕೊ 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 ಎಂತ ಇರ್ಲಿಲ್ಲ. ಅದ್ ಮಾತ್ರ ಕೋಳಿ ಮರಿ ಮಧ್ಯೆ ಇದ್ರುನು ಅದ್ ಮಾತ್ರ ಕೊಕ್ಕೊ ಅಂತಿರ್ಲಿಲ್ಲ. ಅದೇನಂತ ಇತ್ತು, ಗ್ರೋ 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 ಅಂತ ಎನ್ನುತ್ತಿತ್ತು. ಕೆಲವು ತಿಂಗಳ ನಂತರ ಒಂದು ದಿನ ಕತ್ತೆತ್ತಿ ಮೇಲ್ ನೋಡ್ತು. ಅಂದ್ರೆ ಅದು ಆ ಕೋಳಿ ಮರಿಗಳ ಜೊತೆ ಸೇರ್ಕೊಂಡು ತಾನು ತಿಪ್ಪೆ ಕೆದರುತ್ತಿತ್ತು, ಹುಳುಗಳನ್ನ ತಿಂತಾ ಇತ್ತು, ಕಾಳುಗಳನ್ನ ತಿಂತಾ ಇತ್ತು. ಸೇಮ್ ಕೋಳಿ ಮರಿಗಳು ಹೆಂಗಿದ್ವಲ್ಲ ಹಂಗೆ ಇತ್ತು ಅದನ್ನು. ಆದ್ರೆ ಕೋಳಿ ಮರಿಗಳ ತರ ಮಾತ್ರ ಕೂಗಕ್ ಬರ್ತಿರ್ಲಿಲ್ಲ. ಈ ಪಾಪ ಹದ್ದಿನ ಮರಿ ಅಲ್ವಾ, ಹದ್ದಿನ ತರನೇ ಕೂಗ್ತಿತ್ತು. ಒಂದಿನ ಏನ್ ಮಾಡ್ತಿದ್ವು, ಮೇಲೆ ನೋಡ್ತು, ಆಕಾಶದ ಹತ್ರ ನೋಡ್ತು. ಯಾವ್ದು, ಹದ್ದಿನ ಮರಿ ನೋಡ್ತು. ಅದು ನೋಡದೆ ಏನ್ ಮಾಡ್ತು, ಆಕಾಶದಲ್ಲಿ ಎತ್ತರದಲ್ಲಿ ಸ್ವಚ್ಛಂದವಾಗಿ ಹಾರುತ್ತಿದ್ದ ಹದ್ದು ಇದರ ಕಣ್ಣಿಗೆ ಬಿತ್ತು. ಆಕಾಶದಲ್ಲಿ ಒಂದು ದೊಡ್ಡ ಹದ್ದು ಹಾರ್ತಾ ಇರುತ್ತೆ, ಅದು ಈ ಹದ್ದಿನ ಮರಿಗೆ ಕಾಣಿಸ್ತು. ಈ ಹದ್ದಿನ ಮರಿ ಪಕ್ಕದಲ್ಲಿದ್ದ ಕೋಳಿಗೆ ಅಲ್ಲಿ ಮೇಲೆ ಹಾರುತ್ತಿರುವುದು ಏನು ಅಂತ ಕೇಳ್ತು. ಈ ಹದ್ದಿನ ಮರಿ ಏನಂತೋ ಪಕ್ಕದಲ್ಲಿರೋ ಮರಿಗಳನ್ನ ಕೇಳ್ತು, ಇದೇನಿದು ಮೇಲೆ ಹಾರ್ತಾ ಇದ್ದಲ್ಲ ಎಷ್ಟು ದೊಡ್ಡ ಪಕ್ಷಿ ಅಂತ ಹೇಳಿ ಈ ಹದ್ದಿನ ಮರಿ ಕೇಳಿಸ್ತು. ಆಗ ನನಗೂ ಹಾಗೆ ಹಾರ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳಿ ಆ ಹದ್ದಿನ ಮರಿ ಹೇಳುತ್ತೆ. ಆಗ ನಾಟಿ ಕೋಳಿ ಏನಂತ ಹೇಳುತ್ತೆ, ಅದು ಪಕ್ಷಿಗಳ ರಾಜ, ಅದಕ್ಕೆ ಹದ್ದು ಅಂತ ಅಂತಾರೆ, ಅದಕ್ಕೆ ಹಾರುವ ಶಕ್ತಿ ಇದೆ. ನೀನೇನು ನೀನ್ ಏನೇನೋ ಕನ್ಸ್ ಕಾಣ್ಬೇಡ ಅಂದ್ರೆ, ಅದು ಹದ್ದು, ಅದಕ್ಕೆ ಹಾರೋ ಶಕ್ತಿ ಇದೆ. ನೀನ್ ಅದೆಲ್ಲ ಕನ್ಸ್ ಕಾಣ್ಬೇಡ, ನೀನು ಕೋಳಿ ಮರಿ, ನೀನು ಇಲ್ಲೇ ನಾವು ನೆಲದಲ್ಲೇ ಇರೋರು, ಹಾರಕ್ಕಾಗಲ್ಲ ಅಂತ ಹೇಳಿ ಆ ಕೋಳಿ ಹೇಳುತ್ತೆ. ಸುಮ್ಮನೆ ಕುತ್ಕೋ, ಆತರ ಎಲ್ಲ ಕನ್ಸ್ ಕಾಣ್ಬೇಡ ಅಂತ ಹೇಳಿ ಅದ್ ಹೇಳುತ್ತೆ. ಆದರೆ ಈ ಹದ್ದಿನ ಮರಿ ಆಕಾಶದಲ್ಲಿ ಹಾರುವ ತೀರ್ಮಾನ ಮಾಡಿತ್ತು. ನಾನು ಹಾರ್ಲೇಬೇಕು ಅಂತ ಹೇಳಿ ಅದು ತೀರ್ಮಾನ ಮಾಡಿತ್ತು. ಮೊದಲನೆಯ ದಿನ ರೆಕ್ಕೆ ಬಡಿಯುತ್ತಾ 5-6 ಅಡಿ ಎತ್ತರ ಹಾರ್ತು. ಮತ್ತೆ 2ನೇ ದಿನ ಪ್ರಯತ್ನ ಪಡ್ತು, 10 ಅಡಿ ಹಾರ್ತು. 3ನೇ ದಿನ ಏನ್ ಮಾಡ್ತು, 30 ಅಡಿ ಹಾರ್ತು. ಹೀಗೆ ಹಾರಲು ಯತ್ನಿಸುತ್ತಲೇ ಇತ್ತು. ಅದು ಪ್ರತಿದಿನ ಸ್ವಲ್ಪ ಹಾರೋದು, ಅದಕ್ಕಿಂತ ಸ್ವಲ್ಪ ಎತ್ತರ ಹಾರೋದು, ಅದಕ್ಕಿಂತ ಸ್ವಲ್ಪ ಎತ್ತರ ಹಾರೋದು, ಹಿಂಗೆ ಪ್ರತಿದಿನ ಅದು ಪ್ರಯತ್ನ ಮಾತ್ರ ಬಿಡ್ಲಿಲ್ಲ. ಅದು ಹಾರ್ತಾನೆ ಇತ್ತು. ನಾನು ಒಂದಿನ ಆಕಾಶದಲ್ಲಿ ಹಾರಾಡ್ಬೇಕು ಅಂತ ಅದು ಆಲ್ರೆಡಿ ನಿರ್ಧಾರ ಮಾಡ್ಬಿಟ್ಟಿತ್ತು. ಹಾಗಾಗಿ ಅದೇನ್ ಮಾಡ್ತಾ ಇತ್ತು, ಪ್ರತಿದಿನ ಅದು ಪ್ರಯತ್ನ ಪಡ್ತಾ ಇತ್ತು. ಆಗ ಉಳಿದ ಕೋಳಿಗಳು, ಏನೇನೋ ಮಾಡಕ್ ಹೋಗ್ಬೇಡ ನೀನು, ರೆಕ್ಕೆ ಮುರಿದ ಹಕ್ಕಿ ಆಗ್ತೀಯ ನೀನು, ಈ ತರ ಎಲ್ಲ ಡೈಲಿ ಹಾರಕ್ ಶುರು ಮಾಡಿದ್ರೆ, ಮತ್ತೆ ಕಾಲ್ ಮುರಿದು ಹೋಗುತ್ತೆ, ಕಾಲ್ ಮುರಿದ ಕೋಳಿ ಆಗ್ಬಿಡ್ತೀಯ ನೀನು ಅಂತ ಹೇಳಿ, ನೀನು ಗೂಡಿನಲ್ಲಿ ನಮ್ ಗೂಡಲ್ಲಿ ಯಾರು ಹಾರಿಲ್ಲ ಅಂದ್ರೆ ಅವು ಅದೇನ್ ಅನ್ಕೊಂಡಿದ್ದು, ಇನ್ನು ಕೋಳಿ ಮರಿನೇ ಅಂತ ಅನ್ಕೊಂಡ್ಬಿಟ್ಟಿದೆ ಕೋಳಿಗಳು. ಹಾಗಾಗಿ ಅವು ಏನ್ ಹೇಳ್ತಾ ಇದ್ದಾವೆ, ನೋಡು ಈ ತರ ಆಸೆಲ್ಲ ಇಟ್ಕೋಬೇಡ, ಮೇಲೆ ಹಾರಕ್ಕಾಗಲ್ಲ, ನಾವೆಲ್ಲ ನೆಲದಲ್ಲಿರೋರು, ಕಾಲ್ ಮುರಿದ ಕೋಳಿ ಆಗ್ತೀಯ ನೀನು, ಹಾಗೆ ಹೀಗೆ ಅಂತ ಹೇಳಿ ಎಲ್ಲಾ ಕೋಳಿಗಳು ಅದನ್ನ ಏನ್ ಮಾಡ್ತಾರೆ, ಡಿಸ್ಕರೇಜ್ ಮಾಡ್ತಾರೆ. ಆಗ ಹಾರಿಲ್ಲ, ಇದೆಲ್ಲ ನಿನಗೆ ಯಾಕೆ ಅಂತ ಹೇಳಿ ಅವೆಲ್ಲ ಹೇಳ್ತಾ ಇದ್ವು. ಆದ್ರೆ ಹದ್ದಿನ ಮರಿ ಕೇಳ್ತಾನೆ ಇರ್ಲಿಲ್ಲ. ಅವ್ರು ಏನಾರು ಹೇಳಿ, ನಾನ್ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ಹಾರ್ಬೇಕು ಅಂತ, ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ ಅಂತ ಆ ಹದ್ದಿನ ಮರಿ ಏನ್ ಮಾಡ್ತಿತ್ತು, ಪ್ರತಿದಿನ ಹಾರಕ್ಕೆ ಪ್ರಯತ್ನ ಪಡ್ತಾನೆ ಇತ್ತು. ಕೆಲವೇ ದಿನಗಳಲ್ಲಿ ಕೋಳಿ ಗೂಡನ್ನು ಬಿಟ್ಟು ದೂರಕ್ಕೆ ಹಾರಿ ಹೊರಟು ಹೋಯಿತು. ಹಾರುವ ಹದ್ದುಗಳ ಗುಂಪಿಗೆ ಸೇರಿಕೊಂಡಿತು. ಅದು ಪ್ರತಿದಿನ ಪ್ರಾಕ್ಟೀಸ್ ಮಾಡಿ 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 ಒಂದಿನ ಹದ್ದುಗಳ ತರ ಆಕಾಶದಲ್ಲಿ ಎತ್ತರ ಹಾರ್ಕೊಂಡು ಹದ್ದುಗಳ ಗುಂಪಿಗೆ ಹೋಗಿ ಸೇರ್ಕೊಂಡ್ಬಿಡ್ತು. ಈ ಕೋಳಿಗಳ ಗುಂಪಿಟ್ಟು ಹದ್ದಿನ ಮರಿನೇ ಅಲ್ವಾ, ಹದ್ದಿನಗಳ ಗುಂಪಿಗೆ ಹೋಗಿ ಸೇರ್ಕೊಂತು. ನೆಲದ ಮೇಲೆ ಉಳಿದ ಕೋಳಿಗಳು ಅದನ್ನು ನೋಡುತ್ತಲೇ ಅದರ ಬಗ್ಗೆ ಮಾತನಾಡಿಕೊಳ್ಳುತ್ತಲೇ ಇದ್ದವು. ಸ್ವಲ್ಪ ಸಮಯದ ನಂತರ ಮತ್ತೆ ತಿಪ್ಪೆ ಕೆದರುತ್ತಾ, ಕಾಳು ಕಡಿ ಹುಡುಕುತ್ತಾ, ಬೇಸರವಾದಾಗ ಕೋಳಿ ಜಗಳ ಆಡುತ್ತಾ ಸಾಗಿದ್ದವು. ಕಾಲಾಂತರದಲ್ಲಿ ಆ ಕೋಳಿಗಳಲ್ಲಿ ಕೆಲವು ಕಬಾಬ್ ಆದ್ವು, ಇನ್ ಕೆಲವು ಬಿರಿಯಾನಿ ಆಗಿ ಹೋದವು. ಎಷ್ಟ್ ಚೆನ್ನಾಗಿದೆ ನೋಡಿ. ಆ ಕೋಳಿಗಳು ಪ್ರಯತ್ನ ಪಡ್ಲೇ ಇಲ್ಲ. ಪ್ರಯತ್ನ ಪಡ್ತಾ ಇರೋ ಹದ್ದಿಗೂ ಸಹ ಅವು ಡಿಸಪಾಯಿಂಟ್ ಮಾಡ್ತಿದ್ವು. ನೀನ್ ಅದಾಗಲ್ಲ, ಇದಾಗಲ್ಲ, ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಹಂಗಾಗುತ್ತೆ ಹಿಂಗಾಗುತ್ತೆ, ನಾವು ಬರೀ ನೆಲದಲ್ಲೇ ಇರೋರು ಅಂತ ಹೇಳಿ ಅದಕ್ಕೆ ಹದ್ದಿಗೆ ಹೇಳ್ತಾನೆ ಇದ್ವು. ಹಂಗ್ ಹೇಳಿ ಹೇಳಿ ಏನಾದ್ವು, ಕೊನೆಗೆ ಕಬಾಬ್ ಆದ್ವು, ಮತ್ತೆ ಕೋಳಿ ಸಾಂಬಾರ್ ಆದ್ವು, ಮತ್ತೆ ಏನಾದ್ವು, ಕೋಳಿ ಬಿರಿಯಾನಿ, ಚಿಕನ್ ಬಿರಿಯಾನಿ ಹಾಗೆ ಹೋಗ್ಬಿಟ್ವು. ಆ ಹದ್ದಿನ ಕತೆ ಇಲ್ಲಿಗೆ ಬಿಡೋಣ. ಓಕೆನಾ, ಕತೆ ಇಲ್ಲಿ ಬಿಡೋಣ ಅಂದ್ರೆ ನಮ್ ಲೈಫ್ ಕನೆಕ್ಟ್ ಮಾಡ್ಕೊಳ್ಳೋಣ. ಈಗ ನಿಮಗೂ ಹಾರಬೇಕೆಂಬ ಆಸೆ ಇದೆಯೇ?
ಹಾರುವ ಯತ್ನದಲ್ಲಿ ಬಿದ್ದರೆ ನೋವಾಗುವುದನ್ನು ಸಹಿಸಿಕೊಳ್ಳುವ ಶಕ್ತಿ ಇದೆಯೇ? ಅಂದ್ರೆ ಹಾರೋದೊಂದು ಆತರ ಹಾರೋದಲ್ಲ. ನಮ್ಮ ಲೈಫಲ್ಲಿ ನಾವೇನಾದ್ರು ಸಾಧನೆ ಮಾಡ್ಬೇಕು, ಏನಾದ್ರು ಒಂದು ಅಚೀವ್ ಮಾಡ್ಬೇಕು, ಏನೋ ಒಂದು ನಮ್ ಕನಸು ಏನಿದೆ ಅದನ್ನ ನನ್ಸ್ ಮಾಡ್ಕೋಬೇಕು ಅನ್ನೋದೇನಾದ್ರು ಇದ್ರೆ ಅದ್ರಲ್ಲೆಲ್ಲ ಅಡೆತಡೆಗಳು, ನೋವಾಗೋದು ಸಹಜ ಅಂತ ಹೇಳ್ತಾ ಇದ್ದಾರೆ. ಅವರಿವರು ಹೇಳುವ ನಿರು ನಿರುತ್ತೇಜಕ ಮಾತುಗಳನ್ನು ತಲೆಗೆ ಹಚ್ಚಿಕೊಳ್ಳದಿರುವ ಬುದ್ಧಿ ಇದೆಯೇ? ಅಂದ್ರೆ ನಾವೀಗ ಏನೋ ಒಂದ್ ಕೆಲಸ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ, ಅಯ್ಯೋ ಅದೆಲ್ಲ ನಿನ್ನಿಂದ ಆಗಲ್ಲ, ಅದೆಲ್ಲ ಅಷ್ಟು ಕಷ್ಟ ಗೊತ್ತಾ, ಇಷ್ಟು ಕಷ್ಟ ಗೊತ್ತಾ, ಅದೆಲ್ಲ ಅಂತವ್ರಿಗೆ ನಮ್ಮಂತವ್ರಿಗಲ್ಲ ಅಂತ ಹೇಳಿ ಈ ತರ ಅಂದ್ರೆ ಅಂದ್ರೆ ಎನ್ಕರೇಜ್ ಮಾಡೋ ಬದಲು ಡಿಸ್ಕರೇಜ್ ಮಾಡ್ತಾರಲ್ವಾ, ಅಂಥವ್ರ ಮಾತನ್ನ ಕೇಳ್ದೆ ಇರೋ ಬುದ್ಧಿ ನಿಮಗಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಉಳಿದ ಕೋಳಿಗಳೊಂದಿಗೆ ಬೆಚ್ಚಗೆ ಗೂಡಿನಲ್ಲಿ ಉಳಿಯುವ ವಿಚಾರವಿದೆಯೇ? ಅಥವಾ ಹೊಸ ಹೊಸ ಹದ್ದುಗಳೊಂದಿಗೆ ಸೇರಿ ದೂರ ದೂರ ಹಾರುವ ಧೈರ್ಯವಿದೆಯೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಂಗೆ ಅಷ್ಟೆಲ್ಲ ಹಾರಕ್ಕಾಗಲ್ಲ, ಪ್ರಯತ್ನನೇ ಪಡ್ದೆ, ಅಯ್ಯೋ ಕಷ್ಟ ಆಗುತ್ತೆ, ನಂಗೆ ಅಷ್ಟ್ ಮಾಡಕ್ಕಾಗಲ್ಲ, ಇಷ್ಟ್ ಮಾಡಕ್ಕಾಗಲ್ಲ ಅಂತ ಕೋಳಿಗಳ ತರ ಬರೀ ಬೆಚ್ಚಗೆ ಸೇಫ್ ಆಗಿದ್ರೆ ಸಾಕು, ಕಷ್ಟ ಪಡಕ್ ನಾನ್ ರೆಡಿ ಇಲ್ಲ, ಯಾವ ಸಾಧನೆನೂ ಬೇಡ, ನಾನು ಆರಾಮಾಗಿದ್ರೆ ಸಾಕು ಅಂತ ಹೇಳಿ ಬೆಚ್ಚು ಕೋಳಿ ತರ ಇರೋದನ್ನ ನೋಡ್ತೀರಾ? ಅಥವಾ ಹದ್ದುಗಳ ತರ ಹಾರೋದನ್ನ ನೀವು ಅದು ಬೇಕಾ ನಿಮಗೆ, ಇದು ಬೇಕಾ ಅಂತ ಕೇಳ್ತಾ ಇದ್ದಾರೆ. ಇವೆಲ್ಲ ಇದ್ದರೆ ಈ 4 ಗುಣಗಳನ್ನು ರೂಢಿಸಿಕೊಳ್ಳಬೇಕು. ಅಂದ್ರೆ ನಮ್ಗೆ ಕನಸಿದೆ, ನಾವೇನೋ ಒಂದ್ ಜೀವನದಲ್ಲಿ ಅಚೀವ್ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ನಾವು ಹದ್ದುಗಳ ತರ ಆಕಾಶದಲ್ಲಿ ಹಾರಾಡ್ಬೇಕು ಅನ್ನೋದಾದ್ರೆ 4 ಗುಣಗಳಿರ್ಬೇಕಂತ. ಅವ್ ಯಾವ್ಯಾವು ಅಂತ ನೋಡೋಣ. ಮೊದಲನೆಯದು ಹಾರುವ ಕನಸು. ಅಂದ್ರೆ ನಮಗೇನೋ ಒಂದು ಕನಸು ಇಟ್ಕೋಬೇಕು ನಾವು ಲೈಫಲ್ಲಿ, ಇದನ್ನ ಅಚೀವ್ ಮಾಡ್ಬೇಕು ಅನ್ನೋ ಕನಸು. ಎರಡನೆಯದು ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಮನಸ್ಸು. ಅಂದ್ರೆ ನಾವು ಸಾಧನೆ ಮಾಡ್ಬೇಕು, ನಮ್ ಕನಸನ್ನ ನನ್ಸು ಮಾಡ್ಕೊಳ್ಳೋ ದಾರಿಲಿ ನಮ್ಗೇನೋ ಅಡೆತಡೆಗಳು ಬರ್ತವೆ, ಏನೇನೋ ತೊಂದರೆಗಳಾಗ್ತವೆ, ಅದನ್ನೆಲ್ಲ ಬಿಟ್ಟು ಮತ್ತೆ ಎದ್ದು ನಿಂತು ನಾನು ಅದನ್ನ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಂದ ಮುಂದೆ ಹೋಗ್ತೀವಲ್ಲ, ಆ ನಿರ್ಧಾರ ಇರ್ಬೇಕು. ಮೂರನೇದು ಬೆಚ್ಚನೆಯ ಗೂಡನ್ನು ಬಿಟ್ಟು ಹೋಗುವ ಸಾಹಸ. ಅಂದ್ರೆ ಕಂಫರ್ಟಬಲ್, ನಾನೀಗ ಹಿಂಗೆ ಇರ್ಬೇಕು ಇಷ್ಟೇ, ನಾನು ಅಂದ್ರೆ ಒಂದು ಬೌಂಡ್ರಿ ಹಾಕೋಬಿಡುದು, ನಾನು ಇವತ್ತು ಚೆನ್ನಾಗಿದ್ದೀನಪ್ಪ, ನನಗೇನು ಏನ್ ಕಡಿಮೆ ಆಗಿದೆ, ದುಡ್ಡಿದೆ, ಬಂಗಾರ ಇದೆ, ಆಸ್ತಿ ಇದೆ, ಸಾಕು ಇಷ್ಟು. ಅಂದ್ರೆ ಇಷ್ಟು ನಾವು ಒಂದೇ ಬೌಂಡ್ರಿ ಒಳಗೆ ನಮ್ಮನ್ನ ನಾವು ಒಂದು ಬೌಂಡ್ರಿ ಒಳಗೆ ಇಟ್ಕೊಂಡ್ಬಿಡೋದು ಅಷ್ಟೇ ಸಾಕಾ, ಅದನ್ನ ಬಿಟ್ಟು ಆಚೆ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಆ ಸಾಹಸ ಇರ್ಬೇಕು, ಅದನ್ನೆಲ್ಲ ಬಿಟ್ಟು ಕಂಫರ್ಟಬಲ್ ಝೋನ್ ಬಿಟ್ಟು ನಾವು ಆಚೆ ಬರ್ಬೇಕು ಅಂತ. ನಾಲ್ಕನೆಯದು ಬಾನಂಗಳದಲ್ಲಿ ವಿಹರಿಸುವ ಇತರ ಹದ್ದುಗಳೊಡನೆ ಸಹವಾಸ. ಅಂದ್ರೆ ನಮ್ ಲೈಫಲ್ಲಿ ನಾವು ಒಳ್ಳೊಳ್ಳೆ ಸಾಧಕರನ್ನ, ಒಳ್ಳೊಳ್ಳೆ ಸಾಧನೆ ಮಾಡಿರೋರ ಜೊತೆ ನಾವು ಸಹವಾಸ ಇರ್ಬೇಕು. ಹದ್ದಿನ ಸಹವಾಸ ಅಂದ್ರೆ ಆಕಾಶದಲ್ಲಿ ಹಾರಾಡೋ ಹೆಂಗ್ ಹದ್ದಿನ ಸಹವಾಸನೋ ಹಾಗೆ ನಾವು ಜೀವನದಲ್ಲಿ ಯಾರ್ಯಾರು ಒಳ್ಳೊಳ್ಳೆ ಸಾಧನೆ ಮಾಡಿದ್ದಾರೆ, ಒಳ್ಳೊಳ್ಳೆ ಪಾದಲ್ಲಿದ್ದಾರೆ, ಒಳ್ಳೊಳ್ಳೆ ದಾರಿಲಿದ್ದಾರೆ, ಒಳ್ಳೊಳ್ಳೆ ಹೆಚ್ಚು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತರ ಜೊತೆ ನಾವು ಸಹವಾಸ ಮಾಡ್ಬೇಕು. ಆಗ ನಾವು ಅನ್ಕೊಂಡಿರೋ ಕನಸನ್ನ ನನ್ಸ್ ಮಾಡ್ಕೊಳಕ್ ಸಾಧ್ಯ ಅಂತ ಹೇಳಿದ್ದಾರೆ. ಈ 4 ಇದ್ದರೆ ತಿಪ್ಪೆ ಕೆದರಬೇಕಾಗಿಲ್ಲ, ಕಾಳು ಕಡಿ ಹುಡುಕಬೇಕಾಗಿಲ್ಲ, ಯಾರದೋ ಬಾಯಿ ರುಚಿಗೆ ಹಳಿಯಾಳಿ ಕಬಾಬೋ ಅಥವಾ ಕೋಳಿ ಬಿರಿಯಾನಿನೋ ಆಗಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕತೆ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಯ್ತಾ? ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡಿ.